ಪ್ರಿಯ ದೇವರ ಮಕ್ಕಳು, ಯೇಸುಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ಅದ್ಭುತವಾದ ಒಂದು ಸಾಮ್ಯವನ್ನು ಯೇಸುಸ್ವಾಮಿ ನಮಗೆ ನುಡಿತಾ ಇದ್ದಾರೆ. ಇಷ್ಟು ಅತಿಶಯವಾದಂಥ ಒಂದು ಎಕ್ಸಾಂಪಲನ್ನು ನಮಗೆ ಕೊಡ್ತಾ ಇದ್ದಾರೆ. ಅದ್ಭುತವಾದಂಥ ಒಂದು ಉದಾಹರಣೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆ ಉದಾಹರಣೆಯನ್ನು ನಾವು ಪರಿಪಾಲಿಸಬೇಕು. ಅದು ಎಷ್ಟು ನಮ್ಮ ಆತ್ಮಿಕ ಜೀವಿತಕ್ಕೆ ಆಧಾರವಾಗಬೇಕು ಅಂದರೆ, ಆತ್ಮಿಕ ಜೀವಿತದಲ್ಲಿ ಎಷ್ಟು ಮಟ್ಟಕ್ಕೆ ನಾವು ಅಳವಡಿಸ್ಕೊಳ್ಬೇಕು ಅಂತಂದರೆ, ಜೀವಿತದಲ್ಲಿ ನಾವು ಮಾಡಬೇಕಾಗಿದ್ದಂಥ ಅದ್ಭುತವಾದಂಥ ಕಾರ್ಯ ಇದು. ಲೂಕನ ಬರೆದ ವಾರ್ತೆ 7ನೇ ಅಧ್ಯಾಯ 44 ಮತ್ತು 45ನೇ ವಚನದಲ್ಲಿ ಯೇಸುಸ್ವಾಮಿ ಮಗ್ದಲದ ಮರಿಯಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಮಗ್ದಲದ ಮರಿಯಳು ಯೇಸುವಿನ ಪಾದದಲ್ಲಿ ಕುಳಿತುಕೊಂಡಾಗ ಯೇಸುವಿನ ಪಾದದಲ್ಲಿ ನಡ್ಕೊಂಡಂಥ ವಿಧಾನವನ್ನು ವಿವರಿಸ್ತಾ ಇದ್ದಾರೆ. ಆ ರೀತಿಯಾಗಿ ಯಾಕೆ ನಾವು ಆಗಬಾರ್ದು? ಆ ಸ್ತ್ರೀಯ ಹಾಗೆ ಯಾಕೆ ನಾವು ಆಗಬಾರ್ದು? ಆ ಸ್ತ್ರೀಯ ಹಾಗೆ ನಾವು ಯಾಕೆ ಆಗಬಾರ್ದು? ಆ ಸ್ತ್ರೀಯ ಹಾಗೆ ಯಾಕೆ ನಮ್ಮ ಆತ್ಮಿಕ ಜೀವಿತವಾಗಬಾರ್ದು? ಆ ಸ್ತ್ರೀಯ ಹಾಗೆ ಯಾಕೆ ನಮ್ಮ ಕ್ರಿಸ್ತಿಯ ಜೀವಿತವಾಗಬಾರ್ದು? ಆ ಸ್ತ್ರೀಯ ಹಾಗೆ ಯಾಕೆ ನಮ್ಮ ಬದುಕುಗಳು ಮಾರ್ಪಡಬಾರ್ದು? ಪ್ರಿಯ ದೇವರ ಮಕ್ಕಳ, ಯೇಸುಸ್ವಾಮಿ ಅಲ್ಲಿ ಮಾತನಾಡ್ತಾ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಸೀಮೋನನಿಗೆ ಹೇಳಿದ್ದೇನೆಂದರೆ, ಈ ಹೆಂಗಸನ್ನು ನೋಡಿದೀಯಾ ಅಂತ ಅದ್ಭುತ. ಎಷ್ಟೋ ಸ್ತ್ರೀಯರಿದ್ರು ಆ ಸಮಯದಲ್ಲಿ. ಯೇಸುವನ್ನು ಎಷ್ಟೋ ಸ್ತ್ರೀಯರು ಹಿಂಬಾಲಿಸಿದ್ರು. ಎಷ್ಟೋ ಸ್ತ್ರೀಯರು ಯೇಸುವನ್ನು ಹಿಂಬಾಲಿಸ್ಕೊಂಡು ಹೋದ್ರು. ಎಷ್ಟೋ ಸ್ತ್ರೀಯರು ಯೇಸುವಿಗೆ ಅದ್ಭುತವಾಗಿ ನಡ್ಕೊಂಡ್ರು. ಎಷ್ಟೋ ಸ್ತ್ರೀಯರು ಯೇಸುಸ್ವಾಮಿಗೆ ಒಳ್ಳೆಯದನ್ನು ಕೊಟ್ಟರು. ಯೇಸುಸ್ವಾಮಿಗೆ ಊಟವನ್ನು ಕೊಟ್ಟರು. ಯೇಸುಸ್ವಾಮಿಗೆ ಸಹಾಯಗಳನ್ನ ಮಾಡಿದ್ರು, ಸೇವೆಗೆ ಹೋದ್ರು. ಆದರೆ ಯೇಸುಸ್ವಾಮಿ ಹೇಳಿದ್ದು, ಈ ಹೆಂಗಸನ್ನ ನೋಡಿದೀಯಾ? ಇವಳು ವಿಷಯದಲ್ಲಿ ಮಾತ್ರನೇ ಈ ಹೆಂಗಸನ್ನ ನೋಡಿದೀಯಾ? ಸಿಮೋನ, ನಿನ್ನ ಮನೇಲಿ ನನಗೆ ಕರೆದಿದ್ದಿ, ನಿನ್ನ ಮನೇಲಿ ನನಗೆ ಊಟಕ್ಕೆ ಕರೆದಿದೀಯಾ? ನೀನು ಗೌರವ ಏನು, ನೀನು ನನಗೆ ಪ್ರವಾದಿ ಅಂತ ಹೇಳಿ ನನ್ನ ಕರೆದಿದೀಯಾ? ಸರಿ, ಆದರೆ ಈ ಹೆಂಗಸನ್ನ ನೋಡಿದೀಯಾ? ಎಂಥ ಅದ್ಭುತವಾದ ಆ ಹೆಂಗಸರ ಹಾಗೆ ನಾನು ಯಾಕೆ ಆಗಬಾರದು? ಆ ಯೇಸುಸ್ವಾಮಿ ನನ್ನನ್ನು ನೋಡಿ ಈ ವ್ಯಕ್ತಿಯನ್ನು ನೋಡಿದೀಯಾ ಅಂತ ಯಾಕೆ ಹೇಳಬಾರದು? ಯಾಕೆ ನಮ್ಮ ಭಕ್ತಿ ಜೀವಿತವನ್ನು ನೋಡಿ ಹೇಳಬಾರದು? ಯಾಕೆ ನಮ್ಮ ಕುಟುಂಬ ಜೀವಿತವನ್ನು ನೋಡಿ ಹೇಳಬಾರದು? ಯಾಕೆ ನಮ್ಮ ಆಲೋಚನೆಗಳ ಕಂಡು ಹೇಳಬಾರದು? ಯಾಕೆ ನಮ್ಮ ಬದುಕನ್ನು ನೋಡಿ ಈ ಹೆಂಗಸನ್ನು ನೋಡಿದ್ಯಾ ಅಂತ ಹೇಳಬಾರದು? ಎಷ್ಟು ಜನರ ಕುರಿತು ಯೇಸು ಹೇಳ್ತಾ ಇದ್ದಾನೆ. ಎಷ್ಟು ಜನರ ಕುರಿತು, ಎಷ್ಟು ವಿಶ್ವಾಸಗಳ ಕುರಿತು, ಎಷ್ಟು ದೇವ ಭಕ್ತರ ಕುರಿತು ದೇವರು ಮಾತನಾಡ್ತಾ ಇದ್ದಾನೆ. ಈ ಸ್ತ್ರೀಯನ್ನ ಕಂಡಿಯಾ? ಪ್ರಿಯ ದೇವರ ಮಕ್ಕಳೇ, ಈ ಅದ್ಭುತವಾದಂಥ ಮಾತು, ಈ ಹೆಂಗಸನ್ನು ನೋಡಿದೆಯಾ? ಎಕ್ಸಾಂಪಲ್ ಆಗಿ ದೇವರು ಕೊಡ್ತಾ ಇದ್ದಾರೆ. ಎಷ್ಟೋ ಜನರು ಇದ್ರು ಮನೆಯಲ್ಲಿ. ಯೇಸುಸ್ವಾಮಿ ಹೋದ ಕಡೆಯಲ್ಲಿ ನೂರಾರು ಜನರು, ಸಾವಿರಾರು ಜನರು ಸೇರ್ತಾ ಇದ್ರು. ಅವರೆಲ್ಲರ ಮಧ್ಯದಲ್ಲಿ ಈ ಹೆಂಗಸನ್ನು ನೋಡಿದ್ಯಾ ಅಂದ್ರಲ್ಲ, ಆ ಹೆಂಗಸನ ವಿಶೇಷತೆ ಏನಾಗಿತ್ತು? ಆ ಸ್ತ್ರೀಯ ವಿಶೇಷತೆ ಆದರೂ ಏನು? ಆ ಸ್ತ್ರೀ ಮಾಡಿದ ಕಾರ್ಯವಾದರೂ ಏನು? ಆ ಸ್ತ್ರೀ ತೋರಿಸಿದಂಥ ಕ್ರಿಯೆಯಾದರೂ ಏನು? ಯಾಕೆ ಯೇಸುಸ್ವಾಮಿ ಪರ್ಟಿಕ್ಯುಲರ್ ಆಗಿ ಈ ಹೆಂಗಸನ್ನು ನೋಡಿದ್ಯಾ ಅಂದರು? ನಮ್ಮಲ್ಲಿ ಸಭೆಗಳೊಳಗಡೆ ಎಷ್ಟು ಜನರನ್ನ ಯೇಸು ಕಂಡು ಈ ವ್ಯಕ್ತಿಯನ್ನು ಕಂಡಿಯಾ ಅಂತ ದೇವರು ಹೇಳಬಹುದು. ನಮ್ಮ ವ್ಯಕ್ತಿತ್ವಗಳನ್ನ ಕಂಡು ಯೇಸು ಹೇಳಲಿಕ್ಕೆ ಸಾಧ್ಯನಾ? ನಮ್ಮ ಗುಣಗಳನ್ನ ಕಂಡು ಯೇಸು ಹೇಳಲಿಕ್ಕೆ ಸಾಧ್ಯನಾ? ದೇವರು ಆ ಸ್ತ್ರೀಯನ್ನ ಆ ದಿನ ಆ ಜನರ ಮಧ್ಯದಲ್ಲಿ ಕಂಡು, ಈ ಸ್ತ್ರೀಯನ್ನು ನೋಡಿದ್ಯಾ? ಆ ಸ್ತ್ರೀ ನಾನು ನೀನಾಗಬೇಕು. ಹಾಗಾದ್ರೆ ಯಾಕೆ ಏನು ಮಾಡಿದ್ಲು ಅಂತ ಯೇಸುಸ್ವಾಮಿ ಹೇಳಿದ್ರು ಅಂದರೆ, ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ, ಇವಳಾದರೂ ನನ್ನ ಕಾಲುಗಳನ್ನು ಕಣ್ಣೀರಿಂದ ತ್ಯಾವ ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿದಳು. ನೀನು ನನಗೆ ಮುದ್ದಿಡಲಿಲ್ಲ, ಇವಳಾದರೂ ನನಗೆ ಒಳಗೆ ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ. ನೀನು ನನ್ನ ಕಾಲಿಗೆ ಎಣ್ಣೆ ಹಚ್ಚಲಿಲ್ಲ, ಇವಳಾದರೂ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ಅಷ್ಟು ಅದ್ಭುತವಾದಂಥ ಕಾರ್ಯ. ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ. ಸಾಮಾನ್ಯವಾಗಿ ನಾವು ಹಳೆ ಕಾಲದಲ್ಲಿ, ಹಿಂದಿನ ಕಾಲಗಳಲ್ಲಿ ನಾವು ಯಾರಿಗಾದ್ರೂ ಮನೆಗೆ ಹೋದಾಗ ಕಾಲಿಗೆ ನೀರು ಹಾಕ್ಕೊಳ್ಳೋದಕ್ಕೆ ಕಾಲು ಕೊಡ್ತಾ ಇದ್ರು. ಈಗಿನ ಕಾಲದಲ್ಲಿ ಆ ಪದ್ಧತಿ ಹೊರಟೋಗ್ಬಿಟ್ಟಿದೆ.
ಈಗಿನ ಕಾಲದಲ್ಲಿ ಆ ಪದ್ಧತಿ ಹೊರಟೋಗಿದೆ. ಒಂದಾನೊಂದು ಕಾಲದಲ್ಲಿ ಹಳ್ಳಿಗಳಲ್ಲಿ ಯಾರಾದರೂ ಮನೆಗೆ ಫಸ್ಟ್ ಬಂದ ತಕ್ಷಣ ಮನೆಗೆ ಏನು ಕೊಡ್ತಾ ಇದ್ರು, ಮನೆ ಒಳಗಡೆಯಿಂದ ಚಂಬನಲ್ಲಿ ನೀರು ತಂದು ಕಾಲು ತೊಳ್ಕೊಳ್ಳೋದಕ್ಕೆ ನೀರು ಕೊಡ್ತಾ ಇದ್ರು. ಅದ್ರ ಅರ್ಥ ಏನಂದ್ರೆ, ಐ ಅಕ್ಸೆಪ್ಟ್ ಯು ಅಂತ, ನಾನು ನಿನ್ನನ್ನು ಪೂರ್ಣ ಹೃದಯದಿಂದ ಸ್ವೀಕಾರ ಮಾಡ್ಕೊಳ್ತೀನಿ, ನನ್ನ ಮನೆಗೆ ಬನ್ನಿ ಅಂತ. ನಾನು ನನ್ನ ಮನೆಗೆ ಪೂರ್ಣ ಹೃದಯದಿಂದ ನಿಮ್ಮನ್ನು ಸ್ವೀಕಾರ ಮಾಡಿಕೊಳ್ತೇನೆ. ಐ ಇನ್ವೈಟ್ ಯು. ನೀವು ನನ್ನ ಮನೆಗೆ ಬಂದಿದ್ದೀರಿ, ನಾನು ಪೂರ್ಣತೆಯಿಂದ ನಾನು ಸ್ವೀಕಾರ ಮಾಡಿಕೊಳ್ತೇನೆ, ಪೂರ್ಣ ಹೃದಯದಿಂದ ಸ್ವೀಕಾರ ಮಾಡಿಕೊಳ್ತೇನೆ, ಪೂರ್ಣ ಹೃದಯದಿಂದ ನನ್ನ ಮನೆಗೆ ನಿಮ್ಮನ್ನು ಬರಮಾಡಿಕೊಳ್ತೇನೆ. ಎಂಥ ಅದ್ಭುತವಾದಂಥ ಯೇಸು ಸ್ವಾಮಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನೋಡಿ. ನೀನು ನಿನ್ನ ಮನೆಗೆ ಬಂದಾಗ ನನ್ನ ಕಾಲಿಗೆ ನೀರು ಕೊಡಲಿಲ್ಲ, ದಟ್ ಮೀನ್ಸ್ ನೀನು ಪೂರ್ಣ ಹೃದಯದಿಂದ ನನ್ನ ಸ್ವೀಕಾರ ಮಾಡ್ಕೊಂಡಿಲ್ಲ, ಪೂರ್ಣ ಹೃದಯದಿಂದ ನಿನ್ನ ಮನೆಗೆ ನನ್ನ ಬರಮಾಡ್ಕೊಳ್ಳಿಲ್ಲ. ಏನೋ ಅದ್ಭುತ ಮಾಡ್ತಾ ಇದ್ದೇನೆ, ಮಾತುಕಾರ್ಯ ಮಾಡ್ತಾ ಇದ್ದೇನೆ, ರೊಟ್ಟಿಗಳು ಕೊಡ್ತಾ ಇದ್ದೇನೆ, ಮೀನು ಕೊಡ್ತಾ ಇದ್ದೇನೆ, ರೋಗ ಸ್ವಸ್ಥವಾಗ್ತಾ ಇದೆ, ಗುಣಪಡಿಸ್ತಾ ಇದ್ದೇನೆ, ಕುರುಡ್ರಿಗೆ ಕಣ್ಣು ಬರ್ತಾ ಇದೆ, ಕುಂಟ್ರು ನಡೀತಾ ಇದ್ದಾರೆ, ಕಾಲು ಬರ್ತಾ ಇದೆ, ಅದ್ಭುತಗಳು ನಡೀತಾ ಇದೆ. ಎಸ್, ಆ ಅತಿಶಯಗಳನ್ನ ನೋಡಬೇಕೆಂಬ ಆಶೆಯಿಂದ ಕರೆದಿದೆಯೇ ಹೊರತು ಪೂರ್ಣ ಹೃದಯದಿಂದ ನಿನ್ನ ಮನೆ ಒಳಗಡೆ ನನ್ನ ಕರ್ಕೊಂಡಿಲ್ಲ. ಆದರೆ ಇವಳಾದರೂ ತನ್ನ ಕಣ್ಣೀರಿನಿಂದ ನನ್ನ ಪಾದವನ್ನು ತೊಳೆದಳು. ಅದಕ್ಕೆ ಅವಳು ನನಗಿಷ್ಟ, ಅದಕ್ಕೆ ಅವಳನ್ನು ನಾನು ಪ್ರತಿಬಿಂಬಿಸಿ ತೋರಿಸ್ತಾ ಇದ್ದೇನೆ. ಎಷ್ಟು ಜನರು ನಮ್ಮ ಜೀವಿತಗಳಲ್ಲಿ ಕ್ರಿಸ್ತನನ್ನು ಪೂರ್ಣ ಹೃದಯದಿಂದ ನಾವು ಸ್ವೀಕಾರ ಮಾಡಿಕೊಂಡು ಜೀವಿಸ್ತಾ ಇದ್ದೇವೆ. ಈ ದಿನಗಳಲ್ಲಿ ಎಷ್ಟೋ ದೇವರ ಮಕ್ಕಳುಗಳು ಕಾಟಾಚಾರವಾಗಿ ಯೇಸುವನ್ನು ಸ್ವೀಕಾರ ಮಾಡಿಕೊಂಡಿದ್ದೇವೆ, ಕಾಟಾಚಾರವಾಗಿ ಅದ್ಭುತಗಳಿಗಾಗಿ ಯೇಸುವನ್ನು ಸ್ವೀಕಾರ ಮಾಡಿಕೊಂಡಿದ್ದೇವೆ, ಮಹತ್ಕಾರ್ಯಗಳಿಗಾಗಿ ಯೇಸುವನ್ನು ಸ್ವೀಕಾರ ಮಾಡಿಕೊಂಡಿದ್ದೇವೆ. ನನ್ನ ಜೀವಿತದಲ್ಲಿ ಅತಿಶಯ ನಡೀತು. ಆ ದಿನಗಳಲ್ಲಿ ಸೀಮೋನನು ಯೇಸುವನ್ನು ತನ್ನ ಮನೆ ಕರೆದ, ನೀರು ಕೊಡಲಿಲ್ಲ. ಅದರ ಅರ್ಥ ಯೇಸುವಿನ ಅದ್ಭುತಗಳು ನೋಡಿ, ಯೇಸುವಿನ ಮಹತ್ಕಾರ್ಯಗಳು ನೋಡಿ, ಯೇಸುವಿನ ಅತಿಶಯಗಳು ನೋಡಿ, ಕುರುಡರಿಗೆ ಕಣ್ಣು ಬರ್ತಾ ಇರೋದು ನೋಡಿ, ಮೀನು ರೊಟ್ಟಿಯನ್ನು ನೋಡಿ ಯೇಸುವನ್ನು ತನ್ನ ಮನೆ ಬರಿ ಮಾಡಿಕೊಂಡ, ಊಟ ಮಾಡಿದ. ಪ್ರೆಸ್ಟೀಜ್ಗೋಸ್ಕರ ಯೇಸುವನ್ನು ಬರಮಾಡಿಕೊಂಡ, ತನ್ನ ಪ್ರೆಸ್ಟೀಜ್ಗೋಸ್ಕರವಾಗಿ ಯೇಸುವನ್ನು he did not accepted with his whole hearted. ಪೂರ್ಣ ಹೃದಯದಿಂದ ಯೇಸುವನ್ನು ತನ್ನ ಮನೆ ಬರಮಾಡಿಕೊಳ್ಳಲಿಲ್ಲ. ಅದಕ್ಕೆ ಯೇಸು ಹೇಳಿದ್ರು, ಆ ಸ್ತ್ರೀಯನ್ನು ಬಲ್ಲೆಯ, ಆ ಸ್ತ್ರೀ ಯಾಕೆ ನಾನಾಗಬಾರದು, ಯಾಕೆ ಆ ಸ್ತ್ರೀ ನಾನಾಗಬಾರದು, ನಮ್ಮ ಸಭೆ ಯಾಕೆ ಆಗಬಾರದು? ಪೂರ್ಣ ಹೃದಯದಿಂದ ಯೇಸುವನ್ನ ಅಂಗೀಕರಿಸಿಕೊಂಡು ಪೂರ್ಣತೆಯಿಂದ ಯೇಸುವನ್ನ ಪರಿಪಾಲಿಸುವಂತ ದೇವ ಮಕ್ಕಳು ನಾವು ಯಾಕೆ ಆಗಬಾರದು? ಯೇಸು ಆ ಸ್ತ್ರೀಯನ್ನು ನೋಡಿದ್ಯಾ, ನೀನು ಒಳಗಡೆ ಬಂದಾಗ ನೀರು ಕೊಡಲಿಲ್ಲ, ಈಕೆ ಆದರೂ ನೀರು ಕೊಟ್ಟರು. ಯೇಸುವನ್ನ ಆಕೆ ಸೀಮೋನನು ಯೇಸುವನ್ನ ಪೂರ್ಣ ಹೃದಯದಿಂದ ತನ್ನ ಮನೆಗೆ ಬರಮಾಡಿಕೊಳ್ಳಲಿಲ್ಲ. ಆದರೆ ಈ ಸ್ತ್ರೀ ಆದರೂ ಯೇಸುವಿನ ಪಾದವನ್ನು ತನ್ನ ಕಣ್ಣೀರಿನ ಮೂಲಕ ತೊಳೆಯುವುದರ ಮೂಲಕವಾಗಿ ಯೇಸುವನ್ನ ತನ್ನ ಹೃದಯ ಎಂಬ ಮನೆಯೊಳಗಡೆ ಪೂರ್ಣ ಹೃದಯದಿಂದ ತಗೊಂಡ್ಳು. ಸೀಮೋನ ಪೇತ್ರನು ಪೂರ್ಣತೆಯಿಂದ ಯೇಸುವನ್ನು ಬರಮಾಡಿಕೊಳ್ಳಲಿಲ್ಲ. ಆದರೆ ಮಗ್ದಲದ ಮರಿಯಳು ಯೇಸುವಿನ ಪಾದವನ್ನು ಕಣ್ಣೀರಿನ ಮೂಲಕವಾಗಿ ತೊಳೆಯುವುದರ ಮೂಲಕ ಯೇಸುವನ್ನು ತನ್ನ ಹೃದಯದೊಳಗಡೆ ಪೂರ್ಣವಾಗಿ ತೆಗೆದುಕೊಳ್ಳಲು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಹಳ ಪ್ರಾಮುಖ್ಯ ಪ್ರಿಯ ದೇವರ ಮಕ್ಕಳೇ. ಯೇಸು ಕ್ರಿಸ್ತನನ್ನು ಪೂರ್ಣವಾಗಿ ಸ್ವೀಕಾರ ಮಾಡಿಕೊಳ್ಳುವಂಥದ್ದು. ಅದ್ಭುತಗಳಿಗಾಗಿ ಅಲ್ಲ, ಅತಿಶಯಗಳಿಗಾಗಿ ಅಲ್ಲ, ನಾವು ನೋಡಿದಂಥ ಅದ್ಭುತಗಳಿಗಾಗಿ ಅಲ್ಲ, ನಮಗೆ ದೇವರು ಅತಿಶಯ ಮಾಡಿದ್ರಿಂದಲ್ಲ, ಯೇಸುವನ್ನು ದೇವರನ್ನಾಗಿ ರಕ್ಷಕರನ್ನಾಗಿ ಪೂರ್ಣ ಹೃದಯದಿಂದ ಆಕೆ ಸ್ವೀಕಾರ ಮಾಡಿಕೊಂಡಳು. ಕಣ್ಣೀರಿನಿಂದ ಆತನ ಪಾದವನ್ನು ತೊಳೆದಳು. ಸ್ವಾಮಿ, ಅವ್ರು ನೀರು ಕೊಡದೆ ಹೋದರೆ ಏನು, ನಿನ್ನ ಕಾಲಿಗೆ ನೀರು ಕೊಟ್ಟು ನಿನ್ನ ಅಕ್ಸೆಪ್ಟ್ ಮಾಡದೆ ಹೋದರೆ ಏನು, ಪೂರ್ಣ ಹೃದಯದಿಂದ ಸ್ವೀಕಾರ ಮಾಡಿಕೊಳ್ಳದೆ ಹೋದ್ರು, ಈಗೋ ಇಲ್ಲೊಬ್ಬ ಪಾಪಿ ನಾನಿದ್ದೇನೆ, ನಾನು ನಿನ್ನನ್ನು ಪೂರ್ಣ ಹೃದಯದಿಂದ ಸ್ವೀಕಾರ ಮಾಡಿಕೊಳ್ತೇನೆ ಸ್ವಾಮಿ, ನಾನು ನಿನ್ನನ್ನು ನನ್ನ ಹೃದಯದಲ್ಲಿ ಪ್ರತಿಷ್ಠೆ ಪಡಿಸ್ಕೊಳ್ತೇನೆ ಸ್ವಾಮಿ, ನೀನೇ ನನ್ನ ದೇವರು, ನೀನೇ ನನ್ನ ರಕ್ಷಕನಂತ ಪ್ರತಿಷ್ಠೆ ಮಾಡಿಕೊಳ್ತೇನೆ ಸ್ವಾಮಿ ಎಂಬುದಾಗಿ ದೇವರು ಪೂರ್ಣ ಹೃದಯದಿಂದ ಆಕೆ ಸ್ವೀಕಾರ ಮಾಡಿಕೊಂಡೆ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಮೊದಲನೇದಾಗಿ ಆಕೆ ಕಣ್ಣೀರಿನಿಂದ ಆತನ ಪಾದವನ್ನು ತೊಳೆದು, ಅಂದರೆ ಶಿ ಅಕ್ಸೆಪ್ಟೆಡ್ ವಿತ್ ಹೋಲ್ ಹಾರ್ಟೆಡ್ಲಿ.
ಆಕೆ ಪೂರ್ಣ ಹೃದಯದಿಂದ ಯೇಸುವನ್ನ ದೇವರನ್ನಾಗಿ ರಕ್ಷಕರನ್ನಾಗಿ ಸ್ವೀಕಾರ ಮಾಡಿಕೊಬೇಕಿಲ್ಲ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ನಾವು ಕೂಡ ನಮ್ಮ ದಿನನಿತ್ಯದ ಜೀವಿತದಲ್ಲಿ ಯೇಸುವನ್ನು ಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು, ಎರಡನೇದಾಗಿ ಯೇಸುಸ್ವಾಮಿಯಲ್ಲಿ ಹೇಳ್ತಾರೆ, ತ್ಯಾವ ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿದಳು. ಇಲ್ಲಿ ಸೀಮೋನನು ತನ್ನ ಪ್ರೆಸ್ಟೀಜ್ಗೋಸ್ಕರವಾಗಿ, ತನ್ನ ಡಿಗ್ನಿಟಿಗೋಸ್ಕರವಾಗಿ ಯೇಸುವನ್ನು ಕರೆದ. ಆದರೆ ಸಮಾಜದಲ್ಲಿ ಎಲ್ಲ ರೀತಿಗಳಲ್ಲೂ ಅನುಕೂಲತೆಯನ್ನು ಪಡೆದಂಥ ಆ ಮರಿಯಳು ತನ್ನ ತಲೆ ಕೂದಲಿನಿಂದ ಯೇಸುವನ್ನ ಪಾದವನ್ನು ಒರೆಸಿದಳು. ತನ್ನ ಡಿಗ್ನಿಟಿಯನ್ನು ಬಿಟ್ಲು, ತನ್ನ ಗೌರವವನ್ನು ಬಿಟ್ಲು. ನನಗೆ ಆ ಗೌರವ ಬೇಡ, ನನಗೆ ಪ್ರಪಂಚದಲ್ಲಿರ್ತಕ್ಕಂಥ ಆಸ್ತಿ ಬೇಡ, ನನಗೆ ಈ ಲೋಕದಲ್ಲಿ ಯಾವುದು ಬೇಡ, ಯೇಸುವಿನ ಪಾದ ಬೇಕು. ತನ್ನ ತಲೆ ಗೌರವವನ್ನು ತೋರಿಸ್ತದೆ. ತನ್ನ ಗೌರವವನ್ನೇ ಮನುಪಾಲು ಮಾಡಿದ್ಲು, ತನ್ನ ಗೌರವವನ್ನೇ ತ್ಯಜಿಸಿದ್ಲು, ಯೇಸುವಿನ ಪಾದವನ್ನು ಒರೆಸಿಬಿಟ್ಲು. ಇವನಾದರೂ ಸೀಮೋನನಾದರೂ ತನ್ನ ಡಿಗ್ನಿಟಿಗಾಗಿ ಕರೆದ. ಯೇಸು ನನ್ನ ಮನೆಗೆ ಬಂದರೆ ಒಂದು ಪ್ರೆಸ್ಟೀಜ್ ಇರುತ್ತೆ, ಯೇಸು ನನ್ನ ಮನೆಗೆ ಬಂದರೆ ಒಂದು ಗೌರವ ಇರುತ್ತೆ, ಯೇಸು ನನ್ನ ಮನೆಗೆ ಬಂದರೆ ಏನೋ ಒಂದು ಇದು ಆಶೀರ್ವಾದ ಇರುತ್ತೆ, ಯೇಸು ನನ್ನ ಮನೆಗೆ ಬಂದರೆ ನನಗೊಂದು ಡಿಗ್ನಿಟಿ ಅನ್ಕೊಂಡ. ಆದರೆ ಒಬ್ಬ ಡಿಗ್ನಿಟಿ ಹೊಂದಿದ್ದಂಥ, ಸಮಾಜದಲ್ಲಿ ಏನೆಲ್ಲ ಪಾಪಪರಾಧಗಳನ್ನ ಮಾಡಿ ಆಸ್ತಿ ಸಂಪಾದನೆ ಮಾಡಿ ಹಣ ಸಂಪಾದಿಸಿ ಗೌರವದ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಂಥ ಆ ಸ್ತ್ರೀ, ಅವಳು ಯೇಸುವಿನ ಪಾದದಲ್ಲಿ ಆರಾಧಿಸ್ತಾಳೆ.